ಹಲೋ ಗೈಸ್, ವೆಲ್ಕಮ್ ಟು ವಿಜೆ ವ್ಲಾಗ್ಸ್. ಸೊ ಹಾಗೆ ಸ್ಯಾಟರ್ಡೇ ಸ್ನ್ಯಾಕ್ಸ್ ಎಪಿಸೋಡ್ 3ಗೆ ಎಲ್ರಿಗೂ ವೆಲ್ಕಮ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮಾಡುವಂತಹ ಮತ್ತೊಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಗೆಟ್ ಸ್ಟಾರ್ಟ್. ಸೊ ಮೊದಲಿಗೆ ನಾವು ಈರುಳ್ಳಿನ ರೌಂಡಾಗಿ ಕಟ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. ಅದಕ್ಕೆ ನಾನು ಸ್ವಲ್ಪ ವಡೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಖಾರ ಪುಡಿ, ಅದಾದಮೇಲೆ ಸ್ವಲ್ಪ ಉಪ್ಪು. ಇದು ಮಿಕ್ಸ್ ಮಾಡ್ಕೊಳ್ಳಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಬೇರೆ ಒಂದು ಬೌಲ್ ತೊಗೊಂಡು ಅದರಲ್ಲಿ ಎಗ್ನ ಒಡೆದು ಹಾಕೊಳ್ತಾ ಇದ್ದೀನಿ. ಎಗ್ನ ಒಡೆದು ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವ ರೀತಿ ನಾವು ಆಮ್ಲೆಟಿಗೆಲ್ಲ ಮಿಕ್ಸ್ ಮಾಡ್ತೀವಲ್ವ, ಸೊ ಆ ಥರ ನಾವು ಅದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ ಆ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಎಗ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಪಕ್ಲಿಗಿಡಿ. ನಾನು ಇಲ್ಲಿ ಲೇಸ್ನ ಯೂಸ್ ಮಾಡ್ತಾ ಇದ್ದೀನಿ. ಲೇಸ್ ಇಲ್ಲದೆ ಮತ್ತು ನೀವು ಬೇರೆ ಯಾವುದನ್ನಾದರೂ ಕುರ್ಕುರಿನ ಯೂಸ್ ಮಾಡಿ ಒಂದು ಸ್ನ್ಯಾಕ್ಸ್ನ ಈಸಿಯಾಗಿ ಮಾಡ್ಬೋದು. ಸೊ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. 2-3 ಕುರ್ಕುರೆ ಯೂಸ್ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ನಾವು ಹೆಚ್ಚಿಟ್ಕೊಂಡು ಮಿಕ್ಸ್ ಮಾಡಿದ್ವಲ್ಲ ಆ ಈರುಳ್ಳಿನ ಒನ್ ಟೈಮು ಎಗ್ಗಲ್ಲದ್ದಿ, ಅದಾದಮೇಲೆ ಕುರ್ಕುರಿ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅಂದರೆ ಲೇಸು, ಸೊ ಅದರಲ್ಲಿ ಡಿಪ್ ಮಾಡಿ ಸೈಡಿಗಿಡಿ. ಸೊ ನೆಕ್ಸ್ಟು ಗ್ಯಾಸ್ನ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅಥವಾ ಬಿಸಿ ಆದಮೇಲೆ ನಾವೇನು ಈ ಥರ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಡೀಪ್ ಫ್ರೈ ಮಾಡ್ಕೊಂಡ್ರೆ ಸೊ ಈ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಈಸಿಯಾಗಿ ಮಾಡ್ಕೋಬೋದು, ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು, ಸಣ್ಣವರು ದೊಡ್ಡವರು ಯಾರು ಬೇಕಾದರೂ ಮಾಡ್ಬೋದು. ಬಟ್ ನಂದು ಇದು ಹಾಳಾಗ್ಬಿಟ್ಟಿದೆ ಗೈಸ್. ಮೌನಾಚರಣೆ ಮಾಡೋಣ ಅಷ್ಟೇ.